ಎಲ್ಲರಿಗೂ ನಮಸ್ಕಾರ. ನಮ್ಮ ವೀಕ್ಷಕರು ಕೇಳಿದ ಪ್ರಕಾರ ಹಿಂದಿನ ವಿಡಿಯೋದಲ್ಲಿ ಅವರು ನಮಗೆ ದೀರ್ಘ ಸ್ವರದ ಅಕ್ಷರಗಳು, ಕನ್ನಡದ ದೀರ್ಘ ಸ್ವರದ ಅಕ್ಷರಗಳು ಬಂದಾಗ, ಹಾಗೆ ಮಹಾಪ್ರಾಣಾಕ್ಷರಗಳು ಬಂದಾಗ ಓದುವುದಕ್ಕೆ ಬರೆಯುವುದಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಹೇಳ್ಕೊಡಿ ಅಂತ ಹೇಳಿದರು. ಸೊ ಆಗ ಹಿಂದಿನ ವಿಡಿಯೋದಲ್ಲಿ ನಾವು ಆ ಉಚ್ಚಾರ ಬರುವಂಥ ಅಕ್ಷರಗಳನ್ನು ಹೇಳಿದ್ದೆ. ಇದನ್ನು ನೀವು ನೋಡಿ ಓದಿ ಬಾಯ್ಪಾಠ ಮಾಡಿ ಈಸಿ ಆಗುತ್ತೆ ಅಂತ ಇವತ್ತು ಮತ್ತೊಂದು ಸಲ ರಿವಿಷನ್ ಮಾಡಿಬಿಡೋಣ. ನೋಡಿ, ಇಲ್ಲಿ ಕ ಇರುವಾಗ ಆ ಉಚ್ಚಾರ ನಿಮಗೆ ಎಷ್ಟು ದೀರ್ಘ ಸ್ವರಗಳು ಇರೋದು 7, ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಆಯಿತು. ನಿಮಗೆ ಹ್ರಸ್ವ ಸ್ವರಗಳು ಬರುತ್ತೆ ಅನಿಸುತ್ತೆ. ನೀವು ದೀರ್ಘ ಸ್ವರಗಳ ಬಗ್ಗೆ ಕೇಳಿದರೆ, ಸೊ ನೀವು ಇಷ್ಟನ್ನು ಕಲ್ತ್ಕೊಂಡ್ರೆ ಆಯಿತು. ಇದೇನು ಮಹಾ ಕಷ್ಟ ಏನಿಲ್ಲ, ಸುಲಭವಾಗಿ ಬರುತ್ತೆ. ಆ, ಈ, ಉ, ಎ, ಐ, ಓ, ಔ. ಈ ಸ್ವರದ ಉಚ್ಚಾರವಿರುವ ನೀವು ವ್ಯಂಜನಗಳನ್ನು ಬರೆಯೋದು ಹಾಗೆ ಓದುವುದು ಹಾಗೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದೆ, ಇದು ಇಲ್ಲಿ ಕ ಅಂತಂದರೆ ನಿಮಗೆ ಕ ಪ್ಲಸ್ ಆ ಇದೆ, ಆ ಉಚ್ಚಾರ. ಸೊ ಎಲ್ಲ ವ್ಯಂಜನಗಳಲ್ಲೂ ಸಹ ಗುಣಿತಾಕ್ಷರಗಳು ಅಂತಂದರೆ ಸ್ವರ ಮತ್ತು ವ್ಯಂಜನ ಸೇರಿ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಅಂತ. ಇವೆಲ್ಲ ಗುಣಿತಾಕ್ಷರಗಳು. ಈಗ ಇವುಗಳನ್ನು ನೀವು ಓದಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು. ಹೊಸದಾಗಿ ಕನ್ನಡ ಕಲಿಬೇಕು ಅನ್ನೋರು ಕೂಡ ಪ್ರತಿಯೊಂದು ವ್ಯಂಜನವನ್ನು, ಅಂದರೆ ಕ ಇಂದ ಳವರೆಗಿನ ಪ್ರತಿಯೊಂದು ಅಕ್ಷರವನ್ನು ಸಹ ಈ 13 ಸ್ವರಗಳೊಂದಿಗೆ ಜೋಡಿಸಿ ಓದೋದನ್ನು ಕಲಿಬೇಕು. 13 ಸ್ವರಗಳ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳು, ಇವುಗಳನ್ನೆಲ್ಲವನ್ನು ಕಲಿತ್ರೆ ಕನ್ನಡವನ್ನು ಸರಳವಾಗಿ ಓದುವುದು ಬರೆಯೋದನ್ನು ಮಾಡ್ಬೋದು. ಆದ್ದರಿಂದ ಈಗ ಕ ಮತ್ತು ಅ ಮತ್ತು ಆ ಉಚ್ಚಾರದ ಸ್ವರ ಉಚ್ಚಾರದ ಅಕ್ಷರಗಳನ್ನು ಗೊತ್ತದು ನಮಗೆ. ಈಗ ಈ ಉಚ್ಚಾರವಿರುವ ಅಕ್ಷರಗಳನ್ನೆಲ್ಲವನ್ನು ಕ ಇಂದ ಳವರೆಗೆ ಓದೋಣ. ನೋಡಿ, ಕಿ, ಖಿ, ಗಿ, ಘಿ, ಚಿ, ಛಿ, ಜಿ, ಝಿ, ಟಿ, ಠಿ, ಡಿ, ಢಿ, ನಿ, ತಿ, ಥಿ, ದಿ, ಧಿ, ನಿ, ಪಿ, ಫಿ, ಬಿ, ಭಿ, ಮಿ, ಈ, ರಿ, ಲಿ, ವಿ, ಶಿ, ಶಿ, ಸಿ, ಹಿ, ಇಳಿ. ಇವೆಲ್ಲವೂ ಈ ಉಚ್ಚಾರ ಬರುವ ವ್ಯಂಜನಗಳು. ಇವನ್ನು ನಿಮಗೆ ಕನ್ನಡ ಬರೋದಿಲ್ಲ, ಇಂಗ್ಲೀಷಲ್ಲಿ ನಾವು ಬಾಯ್ಪಾಠ ಮಾಡ್ತೀನಿ ಅವರು ಕೂಡ ಇಂಗ್ಲೀಷನ್ನು ಬರೆದಿಟ್ಟಿದ್ದೀನಿ ನೋಡಿ. ಕಿ, ಖಿ, ಗಿ, ಘಿ, ಚಿ, ಛಿ, ಜಿ, ಝಿ, ಟಿ, ಥಿ, ಡಿ, ಢಿ, ನಿ, ತಿ, ಥಿ, ದಿ, ಇದು ಡಿ, ಐ, ಡಿ, ಐ, ದಿ, ಧಿ, ನಿ, ಪಿ, ಫಿ, ಬಿ, ಭಿ, ಮಿ, ಈ, ರಿ, ಲಿ, ವಿ, ಶಿ, ಶಿ, ಸಿ, ಹಿ, ಳಿ. ಇದು ಈಕಾರ ಸ್ವರ ಉಚ್ಚಾರವಿರುವ ಅಕ್ಷರಗಳಾಯಿತು. ಈಗ ಈ ಉಚ್ಚಾರ ಅಂತಂದರೆ ಇದಕ್ಕೆ ಗುಡಿಸು ಮತ್ತು ದೀರ್ಘ. ನೋಡಿ, ಈಗ ನೀವು ದೀರ್ಘಾಕ್ಷರದ ಪದಗಳು ಓದಲಿಕ್ಕೆ ಗೊತ್ತಾಗಲ್ಲ ಅಂತ ಇದರಲ್ಲಿ ಈ ಕಾರ ಬಂದಿದೆ. ಈ ಅಂದರೆ ಡಬಲ್ ಇ. ಇಲ್ಲಿ ಕೀ, ಖೀ, ಗೀ, ಘೀ, ಚಿ, ಛಿ, ಜಿ, ಝಿ, ಟಿ, ಠಿ, ಡಿ, ಢಿ, ನಿ, ತಿ, ಥಿ, ದಿ, ಧಿ, ನಿ, ಪಿ, ಫಿ, ನೋಡಿ, ಬಿ, ಭಿ, ಮಿ, ಈ, ರಿ, ಲಿ,
ವಿ ಶಿ ಶಿ ಸಿ ಹಿ ಲಿ. ಇದಿಷ್ಟು ಈ ಉಚ್ಚಾರವಿರುವ ಗುಣಿತಾಕ್ಷರಗಳಾಯಿತು. ಅಂದರೆ ಈಗ ನೀವು ಏನು ಕಲಿತ ಹಾಗಾಯಿತು. ಅ ಇಂದ ಲವರೆಗಿನ ಅಕ್ಷರಗಳಲ್ಲಿ ಕ ಪ್ಲಸ್ ಅ, ಕ ಉಚ್ಚಾರದ್ದು. ನೆಕ್ಸ್ಟ್ ಕ ಪ್ಲಸ್ ಅ, ಕ ಅಂಡಿ ಕ, ಕಾ, ನಂತರ ಕ ಪ್ಲಸ್ ಇ, ಕಿ, ಕ ಪ್ಲಸ್ ಇ ಗುಡಿಸು ಮತ್ತು ದೀರ್ಘ ಸೇರಿದರೆ ಕಿ, ಕೆ ಡಬಲ್ ಇ ಕಿ. ಇವಿಷ್ಟನ್ನು ನೀವು ಈಗ ಇಲ್ಲಿವರೆಗೂ ಕಲಿತ ಹಾಗಾಯಿತು. ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ನೋಡಿ. ಈ ಎಲ್ಲ ಅಕ್ಷರಗಳನ್ನು ನೀವು ಈಗ ಅಕಾರಾಂತ ಆ, ಇ, ಈ ಇಷ್ಟು ಉಚ್ಚಾರಗಳೊಂದಿಗೆ ಎಲ್ಲ ಅಕ್ಷರಗಳನ್ನು ಕಲಿತಂಗಾಯಿತು. ಇದನ್ನೆಲ್ಲ ಓದಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈಗ ಎಲ್ಲ ಅಕ್ಷರಗಳನ್ನು ಉ ಉಚ್ಚಾರದಿಂದ ಬರೆಯೋಣ. ಕ ಈಗ ಅ, ಆ, ಇ ಆಯಿತು. ಕ ಪ್ಲಸ್ ಉ, ಕು, ಕು. ಈಗ ಈ ಎಲ್ಲ ಗುಣಿತಾಕ್ಷರಗಳನ್ನು ಉ ಉಚ್ಚಾರದೊಂದಿಗೆ ಬರೆಯೋಣ. ನೋಡಿ ಈಗ ಕು, ಕ ತಲಕಟ್ಟು ಕು, ಕೊಂಬು ಕೊಟ್ಟರೆ ಕು, ತಲಕಟ್ಟು ಕೊಂಬು ಕು, ಕ ಪ್ಲಸ್ ಓದು ಕು. ನೆಕ್ಸ್ಟ್ ಖು, ಗ ತಲಕಟ್ಟು ಕೊಂಬು ಗು, ಘ ತಲಕಟ್ಟು ಕೊಂಬು ಘು, ಕು ಖು ಗು ಘು, ಚ ತಲಕಟ್ಟು ಕೊಂಬು ಚು, ಛ ತಲಕಟ್ಟು ಕೊಂಬು ಛು, ಝ ತಲಕಟ್ಟು ಕೊಂಬು ಝು, ಟ ಕೊಂಬು ಇದು ಆಕಾರ ಹೀಗಿರೋದ್ರಿಂದ ಇದನ್ನು ಹೀಗೆ ಬರಬೇಕು. ಇದಕ್ಕೆ ತಲಕಟ್ಟೇನಿಲ್ಲ. ಟು ತಲಕಟ್ಟು ಕೊಂಬು ಠು, ಡ ತಲಕಟ್ಟು ಕೊಂಬು ಡು, ಢ ತಲಕಟ್ಟು ಕೊಂಬು ಢು, ಕು ಖು ಗು ಘು, ಚು ಛು ಜು, ಇಲ್ಲಿ ಜು ಮಿಸ್ ಆಗಿದೆ. ಜ ಕೊಂಬು ಜು, ಚು ಛು ಜು ಝು, ಟು ಠು ಡು ಢು, ನು ನ ಕೊಂಬು ನು, ತ ಕೊಂಬು ತಲಕಟ್ಟು ಕೊಂಬು ತು, ಥ ಕೊಂಬು ಥು, ದ ಕೊಂಬು ದು, ಧ ಕೊಂಬು ಧು, ನ ಕೊಂಬು ನು, ಪ ಕೊಂಬು ಪು, ಫ ಕೊಂಬು ಫು ಪು ಫು, ಬ ಕೊಂಬು ಬು, ಭ ಕೊಂಬು ಫು, ಮ ಕೊಂಬು ಮು, ಇದು ಮ ಕೊಂಬು ಮು. ನಂತರ ಯು, ರು, ಲು, ಉ, ಶು, ಶು, ಸು, ಉ, ಳು. ಮುಂದಿನ ವಿಡಿಯೋದಲ್ಲಿ ಊ ಉಚ್ಚಾರದ ಶಬ್ದಗಳನ್ನು ಅಕ್ಷರಗಳನ್ನು ಬರೆಯೋಣ. ಕ ಇಂದ ಳ ವರೆಗೂ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.